ನಮಸ್ಕಾರ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಶ್ರೀ ಪ್ರಾಕಾರ ಪಂಚಲಿಂಗೇಶ್ವರ ದೇವಸ್ಥಾನ 12 ಕವಲು ಇಲ್ಲಿನ ಇತಿಹಾಸವನ್ನ ತಿಳಿದುಕೊಳ್ಳೋಣ. ಈ ದೇವಸ್ಥಾನವು ಮೂಡಬಿದಿರೆಯಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಮೂಡಬಿದಿರೆ ತಾಲೂಕು ಮಾರೂರು ಗ್ರಾಮ ತಾಕೊಡೆ ಎಂಬಲ್ಲಿದೆ. ದ್ವಾದಶ ಕನ್ಯಾತೀರ್ಥ ಹಾಗೂ ಪಿತೃಮೋಕ್ಷಧಾಮ ಎಂದೇ ಖ್ಯಾತಿವೆತ್ತ ಶ್ರೀ ಕ್ಷೇತ್ರ 12 ಕವಲು ಬಹಳ ಪ್ರಾಚೀನ ಕಾಲದಲ್ಲಿ ಮೃಕಂಡು ಮುನಿಗಳಿಂದ ಸ್ಥಾಪಿಸಲ್ಪಟ್ಟು ನೂರಾರು ವರ್ಷಗಳಿಂದ ಜಿಲ್ಲೆಯ ಸಾವಿರಾರು ಭಕ್ತ ವೃಂದದವರನ್ನು ಆಕರ್ಷಿಸುತ್ತಿದೆ. ಮುಖ್ಯವಾಗಿ ಇದು ಋಷಿ ಆಶ್ರಮ. ತ್ರೇತಾಯುಗದಲ್ಲಿ ಇದು ಋಷಿ ಆಶ್ರಮವಾಗಿದ್ದು ಋಷಿಗಳು ತಪಸ್ಸು ಮಾಡಿದ ಪುಣ್ಯಭೂಮಿ. ಮೃಕಂಡು ಮುನಿಯು ವಿಶೇಷವಾಗಿ ತಪಸ್ಸು ಮಾಡಿ ಬ್ರಹ್ಮನಿಂದ ವರವನ್ನು ಪಡೆದು ಇಲ್ಲಿ ಗಂಗಾ ಸಾನ್ನಿಧ್ಯ ಬೇಕು, ಇದು ಬಹಳ ಪುಣ್ಯಕ್ಷೇತ್ರವೆಂದು ಹೇಳಿದ ಕಾರಣದಿಂದಾಗಿ ಬ್ರಹ್ಮನ ವರದಿಂದ ಇಲ್ಲಿ ಗಂಗೆ ಉತ್ಪತ್ತಿಯಾಗಿ ಆ ಗಂಗೆ ಹರಿದು ಬಂದ ಸಮಯದಲ್ಲಿ ಮೃಕಂಡು ಮುನಿಯ ಕಮಂಡಲದಲ್ಲಿ ಹರಿದಳು. ಆದ್ದರಿಂದ ಇಲ್ಲಿಗೆ ದ್ವಾದಶ ಕನ್ಯಾತೀರ್ಥ ಅಥವಾ ಕಮಂಡಲ ತೀರ್ಥ ಎಂದು ಹೆಸರು ಬಂದಿದೆ. ಇದೇ ಸ್ಥಳದಲ್ಲಿ ಗಂಗಾದೇವಿಯಿಂದ ಶಾಪಗ್ರಸ್ತರಾದ ಜೃಂಬಿಸಿ, ಪುಲೋಮಿ, ಫಲ್ಗುಣಿ, ಶರ್ಮನಿ, ಸುನಂದಿ, ನಂದಿನಿ, ಅಂಬೆ, ಮಾಲತಿ ಮೊದಲಾದ ದ್ವಾದಶ ಗಂಧರ್ವ ಕನ್ಯೆಯರು ಇದೇ ಸ್ಥಳದಲ್ಲಿ ಶಾಪ ನಿವೃತ್ತಿ ಹೊಂದಿ 12 ಕವಲು ನದಿಗಳಾಗಿ ಪ್ರವಾಹಿಸಿ 12 ಕವಲು ಎಂದು ಪುಣ್ಯಕ್ಷೇತ್ರವಾಗಲು ಕಾರಣೀಭೂತರಾದರು. ಕಾಲಕ್ರಮೇಣ ದ್ವಾಪರದಲ್ಲಿ ಪಾಂಡವರು ಲೋಕಸಂಚಾರದಲ್ಲಿ ಇದ್ದ ವನವಾಸ ಕಾಲದಲ್ಲಿ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿನ ಪವಿತ್ರತೆಯನ್ನು ಅರಿತು ಇಲ್ಲಿ ಗಂಗಾ ಸಾನ್ನಿಧ್ಯ ಇದ್ದುದರಿಂದ ಇಲ್ಲಿ ವಿಶೇಷವಾದ ದೇವರ ಪ್ರತಿಷ್ಠೆಯನ್ನು ಮಾಡಿ ಇಲ್ಲಿ ಕೆಲ ಕಾಲ ಉಳಿದರು. ಅವರು ನದಿಯ ಮಧ್ಯದಲ್ಲಿ ಗಂಗಾ ಸಾನ್ನಿಧ್ಯದ ಜಾಗದಲ್ಲಿ ಒಂದು ಕಲ್ಲಿನ ಗುಡಿಯನ್ನು ಕಟ್ಟಿ ಪಂಚಲಿಂಗ ಅಂದರೆ ಸದ್ಯೋಜಾತ, ವಾಮದೇವ, ಅಘೋರಿ, ತತ್ಪುರುಷ, ಈಶಾನ್ಯ 5 ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದರು. ಗಂಗಾ ಸಾನ್ನಿಧ್ಯದಲ್ಲಿ ಒಂದು ಗುಹೆಯನ್ನು ನಿರ್ಮಿಸಿದರು. ಅದಕ್ಕೆ ಗೋಮುಖ ಎಂದು ಹೆಸರಿಟ್ಟರು. ಯಾರು ಈ ಗುಹೆ ಮೇಲಿನಿಂದ ಕೆಳಗೆ ಬಂದು ತೀರ್ಥ ಸ್ನಾನ ಮಾಡುತ್ತಾರೋ ಅವರಿಗೆ ವಿಶೇಷವಾಗಿ ಗೋವಿನ ಹೊಟ್ಟೆಯಿಂದಲೇ ಬಂದ ಪುಣ್ಯ ಸಿಗುತ್ತದೆ ಎಂಬ ಪುರಾಣ ಕಥೆ ಇದೆ. ಭೃಗು ಋಷಿಯ ಪುತ್ರನಾದ ಮೃಕಂಡು ಋಷಿಯ ಕಮಂಡಲದಲ್ಲಿ ಸಾಕ್ಷಾತ್ ಗಂಗಾದೇವಿಯು ಪ್ರತ್ಯಕ್ಷಳಾಗಿ ಈ 12 ನದಿರೂಪಿ ಗಂಧರ್ವ ಕನ್ಯೆಯರನ್ನು ಉದ್ಧರಿಸಿದ ನಂತರ ಇಲ್ಲಿ ಧನುರ್ಮಾಸದ ಅಮಾವಾಸ್ಯೆ ಅಂದರೆ 7ನೇ ಅಮಾವಾಸ್ಯೆ ದಿನದಂದು ಯಾರು ಸ್ನಾನ ಮಾಡುವರೋ ಅವರಿಗೆ ಗಂಗಾ ಸ್ನಾನ ಮಾಡಿದ ಪುಣ್ಯಫಲ ಲಭ್ಯವಾಗುವುದೆಂದು ಇದೇ ಕ್ಷೇತ್ರದಲ್ಲಿ ಸ್ಥಾಪಿಸಲ್ಪಟ್ಟ ಶಿವ ದೇವಾಲಯದ ಸಂದರ್ಶನ ಮಾಡುವುದರಿಂದ ಅವರಿಗೆ ಪಾರ್ವತಿ ಪರಮೇಶ್ವರರ ಪರಮಾನುಗ್ರಹ ಪಾತ್ರವಾಗುವುದೆಂದು ಪುರಾಣ ಕಥೆ ಇದೆ. ಕಾಲಕ್ರಮೇಣ ಕಲಿಯುಗದಲ್ಲಿ ಜನರಿಗೆ ನದಿ ಮಧ್ಯೆ ಹೋಗಲು ಆಗದಿದ್ದ ಕಾರಣ ಅಥವಾ ನೀರಿನ ಪ್ರವಾಹದಿಂದ ನಿತ್ಯ ಪೂಜೆ ಮಾಡಲು ಆಗದ ಕಾರಣದಿಂದಾಗಿ ನದಿಯ ಇನ್ನೊಂದು ದಂಡೆಯಲ್ಲಿ ಅದೇ ಶಿವನನ್ನು ಏಕಲಿಂಗವನನ್ನಾಗಿ ಪ್ರತಿಷ್ಠಾಪನೆ ಮಾಡಿ ಪಂಚಲಿಂಗೇಶ್ವರ ಎಂದು ಆರಾಧನೆ ಮಾಡಿಕೊಂಡು ಬಂದರು. 5000 ವರ್ಷದಿಂದ ಆರಾಧನೆ ಮಾಡಿದ ದೇವರಿಗೆ ನದಿಯ ದಂಡೆಯ ಮೇಲೆ ಪೂಜೆ ಪ್ರಾರಂಭವಾಗಿ 2500 ವರ್ಷಗಳೇ ಆಯಿತು ಎಂದು ಸ್ಥಳ ಪುರಾಣ ಹೇಳಿದೆ.